ಸೊ ಇನ್ನ ತಾವು ಹೇಳ್ತಾ ಇದ್ರೆ ವಿನಯ್ ಸ್ನೇಹಿತ್ ಜೊತೆಗೆ ನಮ್ರತಾ ಇದ್ದಿದ್ದು. ಸೊ ನಮ್ರತಾ ಅವರ ಬಗ್ಗೆ ನಿಮಗೆ ನಮ್ರತಾ ಅವ್ರ ಬಗ್ಗೆ ಇದ್ದಂತ ರೆಸ್ಪೆಕ್ಟ್ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಸೊ ಆ ಫೀಲಿಂಗ್ಸ್ ಜೆನ್ಯೂನ್ ಆಗಿತ್ತಾ ಅಥವಾ ಗೇಮ್ಗೋಸ್ಕರ ಇತ್ತಾ? ನೋಡಿ, ನಂದು ನಮ್ರತಾ ಅದು ಸ್ಟಾರ್ಟಿಂಗಲ್ಲೇ ಓಪನ್ ಆದ ಸ್ಟೋರಿ ಅಲ್ಲ. ಅದು ಸ್ಟಾರ್ಟಿಂಗಲ್ಲಿ ನಾವು ಫ್ರೆಂಡ್ಸ್ ಆದ್ವಿ ಅಷ್ಟೇ. ಯಾವುದೋ ಒಂದು ಪಾಯಿಂಟಲ್ಲಿ ಅಂದರೆ ಈಗ ನಾನು ಹೊರಗಡೆ ಬಂದಾಗ ಅವ್ರು ಹೇಗೆ ಹೇಳ್ತಾ ಇದ್ದಾರೋ ನನ್ನ ಸ್ನೇಹಿತಿಗೆ ಇಷ್ಟು ಅಟ್ಯಾಚ್ ಆಗಿದ್ದೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ, ಹಾಗೆ ನಾನು ಜೈಲಿಗೆ ಹೋದಾಗ ನಂಗೆ ಅರ್ಥ ಆಗಿದ್ದು ನಾನು ನಮ್ರತಾ ಅವ್ರ ಜೊತೆ ಅಟ್ಯಾಚ್ ಆಗಿದ್ದೀನಿ ಅಂತ. ನಾನು ಆವಾಗ ಹೊರಗಡೆ ಬಂದು ಜೈಲಿಂದ ಅಂದರೆ 3ನೇ ವಾರ ಇದು, ನಾನು 3ನೇ ವಾರ ಕಳಪೆ ತೊಗೊಂಡು ಜೈಲು ಹೋಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ವಾರ ನಾನು ಕುಸ್ತಿ ಗೆದ್ಬಿಟ್ಟು ಅವ್ರಿಗೆ ಡೆಡಿಕೇಟ್ ಮಾಡಿದೆ. ನಂಗೆ ಅವಾಗ ಗೊತ್ತಾಯಿತು ನಮ್ರತಾ ಅವ್ರಿಗೆ ಅಟ್ಯಾಚ್ ಆಗಿದ್ದೀನಿ ಅಂತ. ಆ ಕುಸ್ತಿ ಗೆಲ್ಲಕ್ಕಿಂತ ಮುಂಚೆ ನಮ್ರತಾ ಅವ್ರ ಕೈ ಇಂಜರ್ ಆಗುತ್ತೆ. ಕಾರ್ತಿಕ್ ಅವರು ಮೈಕಲ್ ಅವರು ಆ ಟೀಮಿಂದ ಆಡ್ತಾರೆ, ಸಿರಿ ಮ್ಯಾಮು ನಮ್ರತಾ ನಮ್ಮ ಟೀಮಿಂದ ಆಡ್ತಾರೆ. ಅವಾಗ ಕಾರ್ತಿಕ್ ಸ್ವಲ್ಪ ಫಿಸಿಕಲ್ ಆಗಿ ಆಡಿ ನಮ್ರತಾ ಕೈ ಇಂಜರ್ ಮಾಡ್ತಾರೆ. ನಂಗೆ ಅವತ್ತು ರಾತ್ರಿ ಇಡೀ ನಿದ್ದೆ ಬಂದಿಲ್ಲ. ನಾನು ಹೇಳಿದ್ದೆ ವಿನಯ್ಗೆ, ಬ್ರೋ ನಾನು ಹೋಗ್ತೀನಿ, ನಾನು ರಕ್ಷಕ್ಕೆ ಹೋಗ್ತೀವಿ, ಸೋತ್ರೂ ಪರವಾಗಿಲ್ಲ, ಬಟ್ ಅವ್ರನ್ನ ಕಳ್ಸೋದು ಬೇಡ, ಇಂಜುರಿ ಆದರೆ ಆಮೇಲೆ ನಮ್ಮ ಎಲ್ಲರಿಗೂ ಒಂದು ಗಿಲ್ಟ್ ಇರುತ್ತೆ ಅಂತ. ಬಟ್ ವಿನಯ್ ಅವರು ಒಂದು ಆ್ಯಸ್ ಅ ಟೀಮ್ ಲೀಡರ್ ಒಂದು ಕಾಲ್ ತೊಗೋತಾರೆ. ಅದನ್ನು ನನಗೆ ಇಷ್ಟ ಇರಲಿಲ್ಲ, ಬಟ್ ಆದರೂ ಅವ್ರು ತೊಗೊಂಡ್ರು. ನಾನು ಅಪೋಸ್ ಮಾಡಿದ್ದೀನಿ ಅದನ್ನು. ಬಟ್ ಅದು ಒಂದಷ್ಟು ಗಿಲ್ಟ್ ಇತ್ತು ನನಗೆ, ಆ್ಯಂಡ್ ನನಗೊಂದು ಬೇಜಾರಿತ್ತು. ಆ್ಯಂಡ್ ಅದು ಆ ಅಗ್ರೆಷನ್ನೇ ಆ ಕುಸ್ತಿಲಿ ಬಂದಿದ್ದು, ಆ ಇನ್ನೊಂದು ಟಾಸ್ಕಲ್ಲಿ ಸಗಣಿ ತೊಗೊಳ್ಳೋ ಟಾಸ್ಕಲ್ಲಿ ಬಂದಿದ್ದು. ನನಗೂ ಕಾರ್ತಿಕ್ಗೂ ಏನು ಇದಿಲ್ಲ, ವಿ ಸ್ಟಿಲ್ ನಮಗಿಬ್ರಿಗೂ ಏನು ಪ್ರಾಬ್ಲಮ್ ಅಂತ ಇಲ್ಲ. ಐ ಥಿಂಕ್ ಕಾರ್ತಿಕ್ ಇಸ್ ಅ ಜೆಂಟಲ್ಮ್ಯಾನ್. ಅವರಲ್ಲಿ ತುಂಬ ಒಳ್ಳೆತನ ಇದೆ. ಎಲ್ಲೋ ಅವರು ಕೋಪಕ್ಕೆ ಕೈ ಇದು ಕೊಟ್ಟು ಏನೋ ಒಂದಷ್ಟು ಹಾಳು ಮಾಡ್ಕೋತಾ ಇದ್ದಾರೆ, ಬಟ್ ಅವ್ರ ಗೇಮ್ ಚೆನ್ನಾಗೇ ಆಡ್ತಾ ಇದ್ದಾರೆ. ಸೊ ಹಂಗೆ ಸ್ಲೋ ಆಗಿ ನನಗೆ ಗೊತ್ತಾಗಿದ್ದು ದ್ಯಾಟ್ ನಾನು ಇವ್ರ ಜೊತೆ ಅಟ್ಯಾಚ್ ಆಗಿದ್ದೀನಿ. ಆಮೇಲೆ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ವಿ ಜಸ್ಟ್ ಗುಡ್ ಫ್ರೆಂಡ್ಸ್, ನೀವೇನು ತುಂಬ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ. ಆಮೇಲೆ ನನಗೆ ಯಾವಾಗ ನನ್ನ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಫೀಲಿಂಗ್ಸ್ ಇದೆ ಅಂತ ಅರ್ಥ ಆಯಿತು, ಅದನ್ನು ಕ್ಲಿಯರಾಗಿ ಹೇಳಿದೆ. ನಮ್ರತಾ ಐ ಥಿಂಕ್ ಇಟ್ಸ್ ಮೋರ್ ದೆನ್ ಜಸ್ಟ್ ಫ್ರೆಂಡ್ಸ್ ಅಂತ. ಸೊ ಅದು ತೀರಾ ಗ್ರ್ಯಾಜುವಲ್ ಆಗಿದ್ದು. ಕ್ಯಾಮ್ರಾಗೋಸ್ಕರ ಮಾಡಬೇಕು ಅಂದರೆ ನಾವು ಸ್ಟಾರ್ಟಿಂಗಲ್ಲೇ ಮಾಡ್ಬೋದಾಗಿತ್ತು. ನಮ್ಮ ಲವ್ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಓಪನ್ ಮಾಡ್ಕೊಬೋದಾಗಿತ್ತು. ಒಂದು 64 ದಿನದಲ್ಲಿ ಸ್ಲೋ ಆಗಿ ಟ್ರಾನ್ಸಿಷನ್ ಆಗಿರೋ ಸ್ಟೋರಿ ಅದು ಇಟ್ಸ್ ವೆರಿ ಆರ್ಗ್ಯಾನಿಕ್ ಯಾರು. ಅಂದರೆ ನಾನು ನಾರ್ಮಲಿ ತುಕಾಲಿ ಅವರು ಬರೀ ಓಳು ಹಾಡು ನನಗೆ ಡೆಡಿಕೇಟ್ ಮಾಡಿದರು. ಬಿಕಾಸ್ ಆ ಮನೇಲಿ ನನ್ನಷ್ಟು ತುಕಾಲಿ ಅವರ ಸುಳ್ಳು ನಾನು ಹೇಳ್ತೀನಿ, ಅಂದರೆ ಕಾಮಿಡಿ ಇದರಲ್ಲಿ ಸುಳ್ಳು ಹೇಳ್ತೀನಿ. ಬಟ್ ನಾನು ನಮ್ರತಾ ಅವ್ರಿಗೆ ಇದುವರೆಗೂ ಮನೆಯೊಳಗೆ ಒಂದು ಸುಳ್ಳು ಹೇಳಿಲ್ಲ. ಏನೇನಿದೆಯೋ ನಾನು ಆನೆಸ್ಟಾಗೇ ಹೇಳಿದ್ದೀನಿ. ನಾನು ಅವ್ರಿಗೆ ಏನೇನು ಫೀಲಿಂಗ್ಸ್ ವ್ಯಕ್ತಪಡಿಸಿದ್ದೀನೋ ಅದೆಲ್ಲ ಆನೆಸ್ಟ್ ಆಗಿರೋದು, ಜೆನ್ಯೂನ್ ಆಗಿರೋದು. ಗೇಮ್ಗೋಸ್ಕರ ಅಲ್ಲ. ನಾವು ಗೇಮ್ಗೋಸ್ಕರ ಮಾಡಿದ್ದಿದ್ರೆ ಅದು ಬೇರೆ ಥರ ಇರೋದು. ಅದು ನಿಮಗೂ ಗೊತ್ತಾಗುತ್ತೆ. ಅಂದರೆ ಯಾರು ಗೇಮ್ಗೋಸ್ಕರ ಮಾಡ್ತಾ ಇದ್ದಾರೆ, ಯಾರು ಕ್ಯಾಮ್ರಾಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ್ದು ರಿಯಲ್ ಆಗಿದೆ. ಈಗಲೂ ಅವ್ರ ಫೋಟೋ ಇದೆ ನನ್ನ ಹತ್ರ, ನನ್ನ ಮನೆ ಅವ್ರ ಫೋಟೋ ಮತ್ತು ಬ್ಯಾಂಗಲ್ ನನ್ನ ಹತ್ರ ಇದೆ, ಕಳಿಸ್ಕೊಟ್ಟಿದ್ದು. ಈಗ ನಾನು ಗೇಮ್ಗೋಸ್ಕರ ಮಾಡಿದ್ದಿದ್ರೆ ನಾನು ಯಾಕೆ ಅದನ್ನ ಇನ್ನೂ ಇಟ್ಕೊಂಡಿರಲಿ. ಆ್ಯಂಡ್ ಅವರು ನನ್ನ ಫೋಟೋ ಇಟ್ಕೊಂಡು ಮನೇಲಿ ಅವರು ಇದ್ರ ಪಕ್ಕ ಇಟ್ಕೊಂಡಿದ್ದಾರೆ. ಇಟ್ಸ್ ಆಲ್ ವೆರಿ ಜೆನ್ಯೂನ್ ಯಾರು. ಅಂದರೆ